ಈ ವಿಶ್ವಾವಸು ಸಂವತ್ಸರದ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಏಕಾದಶಿ ನಾಡಿದ್ದು ಸೆಪ್ಟೆಂಬರ್ 3ನೇ ತಾರೀಕು ಬುಧವಾರದಂದು ಬರ್ತಾ ಇದೆ. ಈ ಏಕಾದಶಿಯನ್ನು ಪದ್ಮಾ ಏಕಾದಶಿ ಅಂತ ಪುರಾಣಗಳು ಕರೀತಾ ಇವೆ, ಅಥವಾ ವಾಮನ ಏಕಾದಶಿ ಅಂತ ಕರೀತಾ ಇದೆ, ಅಥವಾ ಜಯಂತಿ ಏಕಾದಶಿ ಅಂತ ಈ ರೀತಿ ಅನೇಕ ಹೆಸರುಗಳಿಂದ ಈ ಏಕಾದಶಿಯನ್ನು ಕರೆಯಲ್ಪಡುತ್ತದೆ ಪುರಾಣಗಳಲ್ಲಿ. ಅಂಥ ಏಕಾದಶಿ ಸೆಪ್ಟೆಂಬರ್ 3ನೇ ತಾರೀಕು ಬುಧವಾರದಂದು ಬರ್ತಾ ಇದೆ. ಇದರ ವಿಶೇಷತೆಯನ್ನು ಬೇರೆ ಬೇರೆ ಪುರಾಣಗಳಲ್ಲಿ ಬೇರೆ ಬೇರೆ ರೀತಿಯಿಂದ ಹೇಳಲ್ಪಡ್ತದೆ. ಅದರಲ್ಲಿ ಬ್ರಹ್ಮವೈವರ್ತ ಪುರಾಣ ತಿಳಿಸುವಂತೆ ಈ ಏಕಾದಶಿ ಪರಿವರ್ತಿನಿ ಏಕಾದಶಿ ಅಥವಾ ವಾಮನ ಏಕಾದಶಿ ಅಂತ ಕರೀತಾರೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಕಾರಣ ಏನು, ಇದರ ಒಂದು ಮಹತ್ವ ಏನು ಅದನ್ನು ತಿಳಿಸ್ತಾ ಪಾಪಿನಾಂ ಪಾಪಶಮನಂ ಜಯಂತಿ ವ್ರತಮುತ್ತಮಂ ನಾತಃಪರತರ ರಾಜನ್ ನವೈ ಮೋಕ್ಷಪ್ರದಾಯಿನಿ ಅಂತ ಹೇಳ್ತಾರೆ. ಅಂದರೆ ಇದು ಪಾಪಿಗಳ ಪಾಪವನ್ನು ಕಳೆಯಲಿಕ್ಕೋಸ್ಕರವೇ ವಿಶೇಷವಾಗಿ ಈ ಏಕಾದಶಿ ಇರುವಂಥದ್ದು ಅಂತ ತಿಳಿಸ್ತಾ ಇದರ ಮಹತ್ವವನ್ನು ತಿಳಿಸ್ಕೊಂಡು ಹೋಗ್ತಾರೆ. ಹಿಂದೆ ವಾಮನನಾಗಿ ಬಲಿಯಿಂದ ಈ 3 ಲೋಕದ ಸಾಮ್ರಾಜ್ಯವನ್ನು ಭಗವಂತ ತಾನು ವಶಪಡಿಸಿಕೊಂಡಿದ್ದ. ಅಂತಹ ಆ ವಾಮನ ರೂಪಿ ಭಗವಂತನನ್ನು ವಿಶೇಷವಾಗಿ ಆರಾಧಿಸುವಂತಹ ಏಕಾದಶಿ ಇದು ಅಂತ ಈ ಬ್ರಹ್ಮವೈವರ್ತ ಪುರಾಣ ಹೇಳುತ್ತದೆ. ಕಾರಣ ಏನೆಂದರೆ ಮಾರನೇ ದಿನ ದ್ವಾದಶಿಯ ದಿನವೇ ಭಗವಂತ ವಾಮನನಾಗಿ ಅವತರಿಸಿದಂತಹ ದಿನ ಅಂತ, ಅದೇ ವಾಮನ ಜಯಂತಿ ಅಂತ. ಅಂತಹ ಆ ವಾಮನ ಜಯಂತಿಗೆ ಸಂಬಂಧಪಟ್ಟಾಗೆ ಇರುವಂತಹ ಏಕಾದಶಿ ಇದು ಅಂತ ಈ ವಿಷಯವನ್ನು ಕೃಷ್ಣ ಧರ್ಮರಾಜನಿಗೆ ತಿಳಿಸಿದಾಗ ಧರ್ಮರಾಜ ಮತ್ತೆ ತಾನು ಪ್ರಶ್ನೆಯನ್ನು ಮಾಡ್ತಾನೆ. ಕಿಮರ್ಥಂ ದೇವದೇವೇಶ ಬಲಿಹಿ ಬದ್ಧಸ್ತ್ವಯಾಸುರ, ಆ ಬಲಿಯನ್ನು ನೀನು ಯಾಕೆ ಬಂಧಿಸಿದೆ, ಅವನನ್ನು ಯಾಕೆ ಸುತಳಕ್ಕೆ ಕಳುಹಿಸಿದೆ ಅಂತ ಹೇಳಿದಾಗ ಆ ಕೃಷ್ಣ ಧರ್ಮರಾಜನಿಗೆ ಈ ವಿಷಯವನ್ನು ತಿಳಿಸ್ಕೊಂಡು ಹೋಗ್ತಾನೆ. ಹಿಂದೆ ಬಲಿ ಇಂದ್ರಸೇನ ಮಹಾರಾಜ ಅಂತ ಅವನ ಹೆಸರು. ಅವನು ತಾನು ಬಹಳ ಭಗವದ್ಭಕ್ತನಾಗಿದ್ದವನು, ಕೃಷ್ಣನ ನಾರಾಯಣನ ಭಕ್ತನಾಗಿದ್ದವನು. ತಾನು ನಾನಾ ವಿಧವಾದಂತಹ ಮಂತ್ರ ಜಪಗಳನ್ನು ಮಾಡ್ತಾ ಆ ಭಗವಂತನನ್ನು ಒಲಿಸಿಕೊಡ್ತಾ ಇದ್ದ. ಆದರೆ ಅವನು ಇಂದ್ರನನ್ನು ದ್ವೇಷ ಮಾಡ್ತಾ ಇದ್ದ. ಅದರಿಂದಾಗಿಯೇ ಮದ್ದತ್ತಮಿಂದ್ರಲೋಕಶ್ಚ ಜಿತಸ್ತೇನ ಮಹಾತ್ಮನ, ನಾನು ಇಂದ್ರನಿಗೆ ಸ್ವರ್ಗದ ಪದವಿಯನ್ನು ಕೊಟ್ಟಿದ್ದೇನೆ. ಅಂತಹ ಇಂದ್ರನ ಪದವಿಯನ್ನು ಇವನು ಕಸಿದುಕೊಂಡ. ಅಂದರೆ ನಾನು ಇಂದ್ರನಿಗೆ ಕೊಟ್ಟಿದ್ದಂತಹ ಅವನ ಪದವಿಯನ್ನು ಕಸಿದುಕೊಂಡು ತಾನೇ ಇಂದ್ರನಾದ. ಅದರಿಂದಾಗಿ ಎಲ್ಲ ದೇವತೆಗಳು ನನ್ನ ಬಳಿ ಬಂದು ಪ್ರಾರ್ಥನೆಯನ್ನು ಮಾಡಿಕೊಂಡ್ರು, ಸ್ವಾಮಿ ಈ ರೀತಿ ಆ ಬಲಿಚಕ್ರವರ್ತಿ ನಮ್ಮ ಸಾಮ್ರಾಜ್ಯವನ್ನು ಕಿತ್ತುಕೊಂಡಿದ್ದಾನೆ, ಸ್ವರ್ಗದ ಆಧಿಪತ್ಯವನ್ನು ತಾನು ವಹಿಸಿಕೊಂಡಿದ್ದಾನೆ ಅಂತ ನನ್ನ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ನಾನು ವಾಮನ ರೂಪದಿಂದ ಅವತರಿಸಿ ಬಂದು, ಅಂದರೆ ಇದೇ ದ್ವಾದಶಿಯ ದಿನ ವಾಮನ ರೂಪದಿಂದ ಅವತರಿಸಿ ಬಂದು ಆ ಬಲಿಯ ಬಳಿ ದಾನವನ್ನು ಕೇಳಿ ನಂತರ ತ್ರಿವಿಕ್ರಮನಾಗಿ ನಾನು ಬೆಳೆದು ನಿಂತೆ. ತ್ರಿವಿಕ್ರಮನಾಗಿ ಬೆಳೆದು ಒಂದು ಪಾದದಿಂದ ಇಡೀ ಭೂಮಿಯನ್ನು ಅಳೆದೆ, ಎರಡನೆಯ ಪಾದದಿಂದ ಸ್ವರ್ಗವನ್ನೆಲ್ಲ ಅಳೆದೆ, ಅಂದರೆ ಮೇಲಿನ ಲೋಕಗಳನ್ನೆಲ್ಲ ಅಳೆದೆ. ಆಗ ಎಷ್ಟು ದೊಡ್ಡ ಮೂರ್ತಿಯಾಗಿ ಬೆಳೆದು ನಿಂತಿದ್ದೆ ನಾನು ಅಂದರೆ ಭಗವಂತ ಹೇಳ್ತಾನೆ, ಭೂರ್ಲೋಕೇತು ಕೃತೋಪಾದೌ ಭುವರ್ಲೋಕೇತು ಜಾನುನಿ ಸ್ವರ್ಲೋಕೇತು ಕಟಿಮ್ನ್ಯಸ್ಯ ಮಹರ್ಲೋಕೆ ತಥೋದರಂ ಜನಲೋಕೇತು ಹೃದಯಂ ತಪೋಲೋಕೆ ಚ ಕಂಠಕಂ ಸತ್ಯಲೋಕೆ ಮುಖಂ ಸ್ಥಾಪ್ಯ ಉತ್ತಮಾಂಗಂ ತಥೋರ್ಧ್ವತಃ ಚಂದ್ರಸೂರ್ಯಗ್ರಹಾಶ್ಚೈವ ಭಗಣೋ ಯೋಗ ಸಂಯುತಃ ಸೇಂದ್ರಾಶ್ಚೈವ ತದಾ ದೇವಾಃ ನಾಗಶೇಷಾದಯಃ ಪರೇ ಅಸ್ತುವಂ ವೇದ ಸಂಭೂತೈ ಸೂಕ್ತೈಶ್ಚ ವಿವಿಧೈಸ್ತು ಮಾಂ. ಆಗ ಈ ಭೂಲೋಕವೇ ನನ್ನ ಪಾದವಾಗಿತ್ತು, ಅಂದರೆ ಪಾದದಲ್ಲಿ ಇಡೀ ಭೂಲೋಕ ಇತ್ತು. ಇನ್ನು ಭುವರ್ಲೋಕ ಮಧ್ಯದ ಲೋಕ ಅದು ನನ್ನ ಮೊಣಕಾಲಾಗಿತ್ತು. ಇನ್ನು ಸ್ವರ್ಲೋಕ ನನ್ನ ಸೊಂಟವಾಗಿತ್ತು. ಮಹರ್ಲೋಕ ಹೊಟ್ಟೆ, ಜನೋಲೋಕ ಹೃದಯ, ತಪೋಲೋಕ ನನ್ನ ಕಂಠ ಕುತ್ತಿಗಾಗಿತ್ತು. ಸತ್ಯಲೋಕದಲ್ಲಿ ನಾನು ಮುಖವನ್ನು ಇಟ್ಟಿದ್ದೆ.
ಮುಖವನ್ನಿಟ್ಟು ನನ್ನ ತಲೆ ಅದನ್ನೂ ಮೀರಿ ಮೇಲೆ ನಿಂತಿತ್ತು ಅಂತ ಹೇಳ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಚಂದ್ರ, ಸೂರ್ಯ, ಎಲ್ಲ ನಕ್ಷತ್ರಗಳು, ಎಲ್ಲ ದೇವತೆಗಳು, ನಾಗ ಮುಂತಾದಂತಹ ಎಲ್ಲ ಈ ಪಾತಾಳ ಲೋಕದ ವಾಸಿಗಳು ನನ್ನನ್ನು ಸ್ತೋತ್ರ ಮಾಡಿದ್ದಾರೆ. 3ನೆಯ ಪಾದಕ್ಕೆ ಜಾಗ ಇಲ್ಲದೆ, ಯಾಕಂದರೆ 3 ಹೆಜ್ಜೆ ಜಾಗವನ್ನು ನಾನು ಬಲಿ ಹತ್ರ ಕೇಳಿದ್ದೆ. 2 ಹೆಜ್ಜೆಯಿಂದ ಇಡೀ 14 ಲೋಕಗಳು ಅಳೆದಾಯಿತು. ಮತ್ತು 3ನೇ ಹೆಜ್ಜೆಗೆ ನಾನು ಜಾಗ ಸಿಗದೆ ಬಲಿಚಕ್ರವರ್ತಿಯ ಬಳಿ ನಾನು ಕೇಳಿಕೊಂಡೆ, ಕೈ ಹಿಡಿದು ಅವನ ಬಳಿ ಹೇಳಿದೆ 3ನೆಯ ಹೆಜ್ಜೆಗೆ ಜಾಗ ಇಲ್ಲ ಅಂತ. ಅವನಾದರೂ ತನ್ನ ತಲೆಯನ್ನೇ ನನಗೆ ಸಮರ್ಪಣೆಯನ್ನು ಮಾಡಿದ. ತೃತೀಯಶ್ಚತು ಪಾದಸ್ಯ ಸ್ಥಾನಂ ದೇಹಿ ಮಮಾನಘ ಏವ ಮುಕ್ತೆ ಮಯಾ ಸೋಪಿ ಮಸ್ತಕಂ ದತ್ತವಾನ್ ಬಲಿಹಿ. ತಾನು ತನ್ನ ತಲೆಯನ್ನೇ ನನಗೆ ಕೊಟ್ಟ. ಅವನನ್ನು ನಾನು ಒತ್ತಿ ಸುತಳಕ್ಕೆ ಕಳುಹಿಸಿದೆ ಅಂತ ಭಗವಂತ ಹೇಳ್ತಾ, ಅಂತಹ ನನ್ನ ಒಂದು ಮೂರ್ತಿ ವಾಮನನಾಗಿ ನಾನು ಇವತ್ತಿಗೂ ಆ ಬಲಿಯ ದ್ವಾರವನ್ನು ಕಾಯ್ತಾ ಇದ್ದೇನೆ. ಇನ್ನೊಂದು ಮೂರ್ತಿ, ಇದೇ ವಾಮನನ ಇನ್ನೊಂದು ರೂಪ ಕ್ಷೀರಸಾಗರದಲ್ಲಿ ಮಲಗಿದೆ ಅಂತ ಭಗವಂತ ಹೇಳ್ತಾನೆ. ಚಾತುರ್ಮಾಸ್ಯ ಅಂತ ವಿಶೇಷವಾಗಿ ನಾವು ಆಚರಿಸುವಂಥದ್ದು ಕ್ಷೀರಸಾಗರದಲ್ಲಿ ಮಲಗಿರುವ ಆ ವಾಮನನ ಇನ್ನೊಂದು ಮೂರ್ತಿ, ಅಂದರೆ ಇನ್ನೊಂದು ರೂಪ, ಆ ಭಗವಂತ ಮಲಗುತ್ತಾನೆ ಅಂತ. ಅಂತಹ ಭಗವಂತ, ಆ ವಾಮನ ರೂಪಿ ಭಗವಂತ ಈ ಏಕಾದಶಿಯಂದು ತಾನು ಮಗ್ಗಲು ತಿರುಗುತ್ತಾನೆ ಅಂತ. ಅದಕ್ಕೆ ಪಾರ್ಶ್ವ ಪರಿವರ್ತಿನಿ ಅಂತ ಕರೆಯುವಂಥದ್ದು. ಅಂದರೆ ತಾನು ಸರಿಯಾಗಿ ಮಲಗಿದ್ದವನು ಪಕ್ಕಕ್ಕೆ ಹೊರಳಿ ಮಲಗುತ್ತಾನೆ, ಅದಕ್ಕೆ ಪಾರ್ಶ್ವ ಪರಿವರ್ತಿನಿ ಅಂತ ಇದಕ್ಕೆ ಹೆಸರು. ಅದರಿಂದಾಗಿ ವಿಶೇಷವಾಗಿ ಇಲ್ಲಿ ಋಷಿಕೇಶ ರೂಪಿ ಭಗವಂತನನ್ನು ಹಾಗೆ ಆ ವಾಮನನನ್ನು ಆರಾಧನೆಯನ್ನು ಮಾಡಬೇಕಾದದ್ದು ಅಂತ ಇದನ್ನು ಈ ಬ್ರಹ್ಮವೈವರ್ತ ಪುರಾಣ ತಾನು ತಿಳಿಸಿಕೊಂಡು ಹೋದರೆ, ಪದ್ಮಪುರಾಣ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಕಥೆಯನ್ನು ತಿಳಿಸ್ಕೊಂಡು ಹೋಗ್ತದೆ. ಆ ಪದ್ಮಪುರಾಣ ಇದನ್ನು ಪದ್ಮ ಏಕಾದಶಿ ಅಂತ ಕರೀತದೆ. ಅಂದರೆ ಬ್ರಹ್ಮವೈವರ್ತ ಪುರಾಣ ಇದನ್ನು ವಾಮನ ಏಕಾದಶಿ, ಪಾರ್ಶ್ವ ಪರಿವರ್ತಿನಿ ಏಕಾದಶಿ ಅಂತ ಕರೆದರೆ, ಪದ್ಮಪುರಾಣ ಪದ್ಮ ಏಕಾದಶಿ ಅಂತ ಕರೀತಾರೆ. ಯಾಕೆ ಅಂತ ಹೇಳಿದರೆ, ಅದಕ್ಕೆ ಪದ್ಮಪುರಾಣದಲ್ಲಿ ತಿಳಿಸ್ಕೊಂಡು ಹೋಗ್ತಾರೆ. ಬ್ರಹ್ಮದೇವರು ನಾರದರಿಗೆ ತಿಳಿಸುವಂಥದ್ದು ಇದರಲ್ಲಿ ಏನೆಂದರೆ, ಋಷಿಕೇಶ ಪೂಜ್ಯತೆ ಸ್ಯಾಂ ಕರ್ತವ್ಯಂ ವ್ರತಮುತ್ತಮಂ. ಈ ಏಕಾದಶಿಯಂದು ವಿಶೇಷವಾಗಿ ಋಷಿಕೇಶ ರೂಪಿ ಭಗವಂತನನ್ನು ಆರಾಧನೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದಕ್ಕೆ ಸಂಬಂಧಪಟ್ಟಾಗ ಒಂದು ಕಥೆ ಇದೆ. ಹಿಂದೆ ಮಾಂಧಾತ ಎಂಬಂತಹ ಪ್ರಸಿದ್ಧನಾದ ರಾಜ ಇದ್ದ. ಬೆಳಗಾತ ಎದ್ದು ನಾವು ಅವನನ್ನು ಸ್ಮರಣೆಯನ್ನು ಮಾಡಬೇಕು. ಅಂತಹ ಪ್ರಸಿದ್ಧನಾದ ಧಾರ್ಮಿಕನಾದಂತಹ ಭಗವದ್ಭಕ್ತನಾದಂತಹ ಅತ್ಯಂತ ಪರಾಕ್ರಮಿಯಾದಂತಹ ಚಕ್ರವರ್ತಿಯಾಗಿ ಮೆರೆದಂತಹ ರಾಜ ಮಾಂಧಾತ. ಅವನ ಸಾಮ್ರಾಜ್ಯದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಯಾಕಂದರೆ ಎಲ್ಲರೂ ಕೂಡ ಧರ್ಮದಲ್ಲೇ ಇರುವಂಥವ್ರು, ಧರ್ಮ ಮಾರ್ಗದಲ್ಲೇ ಇರುವಂಥವರು, ಸತ್ಯಸಂಧರೇ ಆಗಿರುವಂಥವ್ರು ಎಲ್ಲರೂ ಕೂಡ. ಅವನ ಸಾಮ್ರಾಜ್ಯದಲ್ಲಿ ಯಾರಿಗೂ ಕೂಡ ಬಡತನ ಇಲ್ಲ, ಎಲ್ಲಿಯೂ ಕೂಡ ಬರಗಾಲ ಇಲ್ಲ, ಯಾರಿಗೂ ರೋಗ ರುಜಿನಗಳಿಲ್ಲ, ಎಲ್ಲ ಕಡೆಯೂ ಕೂಡ ಸಮೃದ್ಧಿಯಿಂದ ಕೂಡಿಕೊಂಡಿದ್ದಾರೆ, ಯಾರಿಗೆ ಯಾವುದೇ ವಿಧವಾದ ಆತಂಕಗಳಿಲ್ಲ. ಯಾಕಂತ ಹೇಳಿದರೆ ಎಲ್ಲರೂ ಧಾರ್ಮಿಕರು, ಭಗವದ್ಭಕ್ತರು, ಸತ್ಯಸಂಧರೇ ಆದದ್ದರಿಂದಾಗಿ ಎಲ್ಲರೂ ಕೂಡ ನ್ಯಾಯವಾಗಿಯೇ ದುಡಿತಾರೆ, ನ್ಯಾಯವಾಗಿಯೇ ಬದುಕುತ್ತಾರೆ. ಇವನ ಕೋಶವೂ ಕೂಡ ನ್ಯಾಯದಿಂದಲೇ ತುಂಬಿದೆ. ಅಂದರೆ ನ್ಯಾಯದಿಂದ ಸಂಪಾದನೆ ಮಾಡಿದ ಧನದಿಂದಲೇ ಇವನ ಕೋಶವೂ ಕೂಡ ತುಂಬಿಕೊಂಡಿದೆ. ಇಂತಹ ಸಂದರ್ಭದಲ್ಲಿ ಒಮ್ಮೆ ಇದ್ದಕ್ಕಿದ್ದಾಗೆ ಕ್ಷಾಮ ಬಂತು, ಬರಗಾಲ ಬಂತು ಮಾಂಧಾತನ ರಾಜ್ಯದಲ್ಲಿ. ಎಲ್ಲ ಪ್ರಜೆಗಳು ಕೂಡ ಕಂಗಾಲಾದರು. ಅದು 1 ವರ್ಷ ಅಲ್ಲ, ನಿರಂತರ 3 ವರ್ಷಗಳ ಕಾಲ 3 ವರ್ಷಗಳ ಕಾಲ ಬರಗಾಲ ಬಂತು. ಜನಗಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ತಾವು ಈ ರಾಜನ ಬಳಿಗೆ ಬಂದರು, ಮಾಂಧಾತನ ಬಳಿಗೆ ಬಂದರು. ಮಾಂಧಾತನ ಬಳಿಗೆ ಬಂದು ತಾವು ಹೇಳ್ತಾರೆ, ಶ್ರೋತವ್ಯಂ ನೃಪಶಾರ್ದೂಲ ಪ್ರಜಾನಾಂ ವಚನಂ ತ್ವಯ. ನಾವೇನು ಹೇಳ್ತೇವೆ ಅದನ್ನು ಕೇಳಬೇಕು ರಾಜನ್ ನೀನು ಅಂತ ಹೇಳ್ತಾ, ಆಪೋ ನಾರ ಇತಿ ಪ್ರೋಕ್ತಃ ಪುರಾಣೇಶು ಮನೀಷಿಭಿ. ಪುರಾಣಗಳಲ್ಲಿ ನೀರಿಗೆ ನಾರ ಅಂತ ಕರೀತಾರೆ. ನಂತರ ಅಯನಂತ ಭಗವತಃ ತಸ್ಮಾ ನಾರಾಯಣ ಸ್ಮೃತಃ. ಅಂತಹ ನೀರನ್ನು ಆಶ್ರಯಿಸಿ ಮಲಗಿದವನು ಯಾರಿದ್ದಾನೆ ಅವನು ನಾರಾಯಣ ಅಂತ. ನೀರಿನ ಮೇಲೆ ಮಲಗಿದವನು, ನೀರಿನಲ್ಲಿ ಮಲಗಿದವನು ಅವನು ನಾರಾಯಣ ಅಂತ ಕರೆಯಲ್ಪಡ್ತಾನೆ. ಅಂದರೆ ವಿಶೇಷವಾಗಿ ನೀರಿನಲ್ಲಿ ನೆಲೆಸಿರುವುದರಿಂದ ಅವನು ನಾರಾಯಣ.
ಅದರಿಂದ ಮಳೆ ಬರ್ತದಲ್ವ, ಮಳೆ ಅನ್ನುವಂಥದ್ದು ಪರ್ಜನ್ಯ ರೂಪೋ ಭಗವಾನ್ ವಿಷ್ಣು ಸರ್ವಗತ ಸ್ಥಿತ. ಮಳೆಯ ರೂಪದಲ್ಲಿ ಆ ನಾರಾಯಣ ಎಲ್ಲ ಕಡೆಯೂ ಕೂಡ ನೆಲೆಸಿದ್ದಾನೆ. ಅಂದರೆ ಮಳೆ ಬರ್ತಾ ಇದೆ ಅಂತ ಹೇಳಿದರೆ ನಾರಾಯಣ ಕೆಳಗಿಳಿದು ಬರ್ತಾ ಇದ್ದಾನೆ ಅಂತ ಅರ್ಥ. ಯಾಕಂದರೆ ವಿಶೇಷವಾಗಿ ನೀರಿನಲ್ಲಿ ನೆಲೆಸಿರ್ತಾನೆ ಆ ಭಗವಂತ ಅಂತ ಹೇಳ್ತಾ, ಸಯೇವಂ ಕುರುತೆ ವೃಷ್ಟಿಂ ವೃಷ್ಟೇರನ್ನಂ ತತಃ ಪ್ರಜಾ. ಆ ನಾರಾಯಣ ತಾನು ಮಳೆಯನ್ನು ಸುರಿಸಿದ ಅಂತೇಳಿದರೆ ನೀರಿನಲ್ಲಿ ವಿಶೇಷವಾಗಿ ನಿಂತು ಆನಂತರ ಅದರಿಂದಾಗಿ ಇಲ್ಲಿ ಬೆಳೆ ಆಗ್ತದೆ, ಮಳೆಯಿಂದಾಗಿ ಬೆಳೆ ಆಗ್ತದೆ, ಬೆಳೆಯಿಂದಾಗಿ ನಮ್ಮೆಲ್ಲರ ಹೊಟ್ಟೆ ತುಂಬುತ್ತದೆ, ಅಂದರೆ ನಮ್ಮ ಬದುಕು ಸಾಗ್ತದೆ. ಹೀಗೆ ಇಡೀ ಜಗಕ್ಕೆ ಅನ್ನವನ್ನು ಆಹಾರವನ್ನು ಒದಗಿಸುವವನು ಆ ನಾರಾಯಣ. ಆ ಆಹಾರ ಪದಾರ್ಥಗಳೇ ಇಲ್ಲ ಅಂತೇಳಿದರೆ ಜಗತ್ತಿನಲ್ಲಿ ಬದುಕಲಿಕ್ಕೆ ಕಷ್ಟ ಆಗುತ್ತೆ. ಅದರಿಂದಾಗಿ ಯಾವುದೇ ರೀತಿಯಿಂದ ನಮಗೆ ಮತ್ತೆ ಆಹಾರ ಪದಾರ್ಥಗಳು ಸಿಗುವಂತೆ ನೀನು ಮಾಡಬೇಕು ಅಂತ ಆ ಮಾಂಧಾತನ ಬಳಿ ಎಲ್ಲ ಪ್ರಜೆಗಳು ತಾವು ಪ್ರಾರ್ಥನೆ ಮಾಡಿಕೊಂಡಾಗ ಮಾಂಧಾತ ಹೇಳ್ತಾನೆ, ಸತ್ಯಮುಕ್ತಂ ಭವದ್ಭಿಚ್ಚ ನಮಿಥ್ಯಾಭಿರ್ಹಿತಂ ಕಚಿತ್. ಹೌದಪ್ಪ, ನೀವು ಸತ್ಯ ಮಾತನ್ನೇ ಹೇಳಿದ್ದೀರಿ. ಯಾಕಂತ ಹೇಳಿದರೆ ಅನ್ನ ಆಹಾರ ಬಹಳ ಮುಖ್ಯವಾಗಿರುವಂಥದ್ದು. ಅದಕ್ಕಾಗಿಯೇ ಉಪನಿಷತ್ತುಗಳು ಏನು ಹೇಳ್ತಾ ಇದೆ ಎಂದರೆ ಅನ್ನಂ ಬ್ರಹ್ಮ ಯತಃ ಪ್ರೋಕ್ತಂ ಅನ್ನೇ ಸರ್ವಂ ಪ್ರತಿಷ್ಠಿತಂ. ಅನ್ನವನ್ನೇ ದೇವರು ಅಂತ ಕರೀತಾರೆ, ಆಹಾರ ಪದಾರ್ಥವನ್ನೇ ದೇವರು ಅಂತ ಕರೀತಾರೆ. ಅನ್ನಂ ಬ್ರಹ್ಮೇತಿ ವ್ಯಜಾನಾತ್ ಉಪನಿಷತ್ತು ಹೇಳ್ತಾ ಇದೆ. ಅನ್ನವನ್ನು ದೇವರು ಅಂತ ತಿಳ್ಕೊ. ಅರ್ಥಾತ್ ಆ ಪದಾರ್ಥದಲ್ಲಿ, ಅನ್ನ ಪದಾರ್ಥಗಳಲ್ಲಿ ನಾವು ಯಾವ ಆಹಾರ ಪದಾರ್ಥಗಳನ್ನು ಸ್ವೀಕಾರ ಮಾಡ್ತೇವೆ ನಮ್ಮ ಜೀವನ ನಿರ್ವಹಣೆಗಾಗಿ, ಬದುಕಲಿಕ್ಕಾಗಿ, ಅದರಲ್ಲಿ ವಿಶೇಷವಾಗಿ ದೇವರು ನೆಲೆಸಿದ್ದಾನಪ್ಪ. ಆ ರೀತಿ ನಾವು ತಿಳ್ಕೊಳ್ಬೇಕಾದದ್ದು. ಅನ್ನಾತ್ ಭವಂತಿ ಭೂತಾನಿ ಜಗದನ್ನೇನ ವರ್ತತೆ. ಯಾಕಂದೇಳಿದ್ರೆ ಜಗತ್ತಿನಲ್ಲಿ ಸೃಷ್ಟಿ ಅಂದರೆ ಮತ್ತೆ ಸಂತಾನ, ಅದಕ್ಕೆ ಆಹಾರ ಪದಾರ್ಥಗಳು ಬೇಕು. ಯಾಕಂದರೆ ತಿಂದ ಆಹಾರ ತಾನು ವೀರ್ಯವಾಗ್ತದೆ, ಆ ವೀರ್ಯದಿಂದಾಗಿ ಮಕ್ಕಳ ಸೃಷ್ಟಿ ಆಗ್ತದೆ. ಹಾಗಾಗಿ ಆಹಾರ ಪದಾರ್ಥಗಳು ವಿಶೇಷವಾಗಿ ಬೇಕಾಗಿರುವಂಥದ್ದು. ಇಡೀ ಜಗತ್ತು ಆಹಾರ ಪದಾರ್ಥದಲ್ಲಿ ನಿಂತಿದೆ. ಈ ರೀತಿ ತಾನು ಹೇಳ್ತಾ, ಹೌದು ಈ ರೀತಿ ಅನ್ನ ಬರಬೇಕು, ಆಹಾರ ಪದಾರ್ಥಗಳು ಬರಬೇಕು ಅಂದರೆ ಮಳೆ ಆಗಬೇಕಲ್ವ. ಯಾಕೆ ಮಳೆ ಆಗ್ತಾ ಇಲ್ಲ? ಮಳೆಯಿಂದಾಗಿ ಬೆಳೆ, ಆದರೆ ಮಳೆ ಯಾಕೆ ಆಗ್ತಾ ಇಲ್ಲ ಅಂತ ತಾನು ಯೋಚನೆಯನ್ನು ಮಾಡ್ತಾ, ಇದಕ್ಕೆ ಕಾರಣ ನಾವೇ, ನಮ್ಮಂಥ ರಾಜರುಗಳೇ ಅಂತ ಹೇಳ್ತಾನೆ ಮಾಂಧಾತ. ಅಂತ ಹೇಳಿದರೆ ಅವನು ಯಾವುದೇ ಸಂಕೋಚ ಇಲ್ಲದೆ ತನ್ನದೇ ತಪ್ಪು ಅನ್ನುವ ರೀತಿಯಿಂದ ಒಪ್ಪಿಕೊಳ್ತಾನೆ ಮಾಂಧಾತ. ನೃಪಾಣಾಂ ಅಪಚಾರೇಣ ಪ್ರಜಾನಾಂ ಪೀಡನಂ ಭವೇತ್. ರಾಜರು ಮಾಡುವ ತಪ್ಪು ಕೆಲಸದಿಂದಾಗಿ ಪ್ರಜೆಗಳಿಗೆ ಕೆಡುಕಾಗುತ್ತದೆ. ನಾಹಂ ಪಶ್ಯಾಮಿ ಆತ್ಮಕೃತಮೇವಂ ಬುದ್ಧಿಯ ವಿಚಾರಯನ್. ನನಗೇನೂ ಗೊತ್ತಾಗ್ತಾ ಇಲ್ಲ, ನಾನು ಏನಂತ ತಪ್ಪು ಮಾಡಿದ್ದೇನೆ, ಯಾವ ನನ್ನ ಒಂದು ತಪ್ಪಿನಿಂದಾಗಿ ಪ್ರಜೆಗಳಿಗೆ ಮಳೆ ಬೆಳೆ ಇಲ್ಲ ಅಂತಾಗಿದೆ, ಅಂಥ ತಪ್ಪು ನಾನು ಏನು ಮಾಡಿದ್ದೇನೆ ನನಗೆ ಗೊತ್ತಾಗ್ತಾ ಇಲ್ಲ. ಏನು ವಿಚಾರ ಮಾಡಿದರೂ ಕೂಡ, ಹಾಗಿದ್ದರೂ ನಾನು ಪ್ರಯತ್ನ ಪಡ್ತೇನೆ. ಏನೋ ನನ್ನಿಂದ ತಪ್ಪಾಗಿದೆ, ಅದೇನು ತಪ್ಪಾಗಿದೆ ತಿಳ್ಕೊಂಡು ಅದಕ್ಕೆ ಪ್ರಾಯಶ್ಚಿತ್ತ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಅಂತ ಪ್ರಜೆಗಳಿಗೆ ತಾನು ಆಶ್ವಾಸನೆಯನ್ನು ಕೊಟ್ಟು ಕುದುರೆಯನ್ನೇರಿ ತಾನು ಹೊರಟ. ಗಾಢವಾದ ಕಾಡನ್ನು ಸೇರಿಕೊಂಡ. ಯಾಕಂದರೆ ಯಾರಾದರೂ ಋಷಿಮುನಿಗಳು ಸಿಗ್ತಾರಾ? ಆ ತ್ರಿಕಾಲ ಜ್ಞಾನಿಗಳಾದ ಋಷಿಮುನಿಗಳು ಸಿಕ್ಕಿದ್ರು ಅಂದರೆ ಅವರಿಂದ ಈ ದೋಷಕ್ಕೆ ಏನು ಕಾರಣ ಅಂತ ನನಗೆ ಹುಡುಕ್ಲಿಕ್ಕೆ ಸಾಧ್ಯ ಇದೆ ಅಂತ. ಹೀಗೆ ಆ ಕಾಡಿನಲ್ಲಿ ಸಂಚಾರ ಮಾಡ್ತಾ ಆಂಗೀರಸ ಋಷಿಗಳನ್ನು ತಾನು ಕಂಡ. ಆ ಆಂಗೀರಸ ಋಷಿಗಳನ್ನು ಕಂಡು ಅವರಿಗೆ ನಮಸ್ಕರಿಸಿ ಅವರ ಬಳಿ ಏನು ತೊಂದರೆ ಆಗಿದೆ ಅದನ್ನು ತಾನು ತಿಳಿಸಿದ. ಅದಕ್ಕೆ ಆ ಋಷಿಗಳು ಹೇಳ್ತಾರೆ, ಏತತ್ ಕೃತೈಗಂ ರಾಜನ್ ಯುಗಾನಾಂ ಉತ್ತಮಂ ಮತಂ ಅತ್ರ ಬ್ರಹ್ಮಪರ ಲೋಕಾಃ ಧರ್ಮಶ್ಚಾತ್ರ ಚತುಷ್ಪದಃ. ನೋಡು ಮಾಂಧಾತ, ಈಗ ನೀನು ಇರುವಂಥದ್ದು ಕೃತಯುಗ. ಕೃತಯುಗದಲ್ಲಿ ಧರ್ಮ 4 ಪಾದದಿಂದ ನಿಂತಿರ್ತದೆ. ಅರ್ಥಾತ್ ಈ ಯುಗದಲ್ಲಿ ಎಲ್ಲರೂ ಧಾರ್ಮಿಕರೇ, ಎಲ್ಲರೂ ಸತ್ಯಸಂಧರೇ, ಎಲ್ಲರೂ ಭಗವದ್ಭಕ್ತರೇ, ವಿಶೇಷವಾಗಿ ನಾರಾಯಣನನ್ನೇ ಆರಾಧನೆ ಮಾಡುವಂಥವ್ರು. ಇಲ್ಲಿ ಕೆಡುಕಾಗಲಿಕ್ಕೆ ಸಾಧ್ಯವೇ ಇಲ್ಲ, ಅಂಥ ಕಾಲ ಇದು. ಹಾಗಿದ್ದರೂ ಕೂಡ ಅಸ್ಮಿನ್ ಯುಗೆ ತಪೋಯುಕ್ತಾ ಬ್ರಾಹ್ಮಣ ನೇತರೇ ಜನಾ ವಿಷಯೇ ತವ ರಾಜೇಂದ್ರ ವೃಷಲೋಯಂ ತಪಸ್ಯತಿ ಏತಸ್ಮಾತ್ ಕಾರಣಾಚ್ಚೈವ ನ ವರ್ಷತಿ ಬಲಾಹಕಃ. ಇಂತಹ ಯುಗದಲ್ಲಿ
ತಪಸ್ಸು ಮಾಡುವವರು ಯಾರು ಅಂತ ಹೇಳಿದರೆ ಬ್ರಾಹ್ಮಣರು ಮಾತ್ರ. ಯಾಕಂತ ಹೇಳಿದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ 4 ವರ್ಣದವರು ಕೂಡ ತಮ್ಮ ತಮ್ಮ ಧರ್ಮ ಏನಿದೆ ಆ ಧರ್ಮ ಕರ್ಮಗಳಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿರ್ತಾರೆ ಹೊರತು ತಮ್ಮ ಧರ್ಮವನ್ನು ಬಿಟ್ಟು ಇನ್ನೊಂದು ಧರ್ಮ ಮಾಡಲಿಕ್ಕೆ ಹೋಗೋಲ್ಲ. ಅಂಥ ಯುಗ ಇದು. ಅದರಿಂದಾಗಿ ಇಲ್ಲಿ ಕಠಿಣವಾದ ತಪಸ್ಸನ್ನು ಮಾಡುವವರು ಬ್ರಾಹ್ಮಣರು. ಇನ್ನು ಉಳಿದವರಿಗೆ ಬೇರೆ ಬೇರೆ ರೀತಿಯಾದದ್ದು. ಇವಾಗ ಶೂದ್ರರು ಅಂದರೆ ಶುಶ್ರೂಷೆಯನ್ನು ಮಾಡುವಂತಹ ತಪಸ್ಸು, ರಾಜರಿಗೆ ರಾಜ್ಯಭಾರವನ್ನು ಮಾಡುವಂತಹ ತಪಸ್ಸು. ಆದರೆ ನಿನ್ನ ಸಾಮ್ರಾಜ್ಯದಲ್ಲಿ ಒಬ್ಬ ಶೂದ್ರ ಬ್ರಾಹ್ಮಣನಂತೆ ತಪಸ್ಸು ಮಾಡ್ತಾ ಇದ್ದಾನೆ. ಬ್ರಾಹ್ಮಣನಂತೆ ಶೂದ್ರ ತಪಸ್ಸು ಮಾಡ್ತಾ ಇರುವುದರಿಂದಾಗಿ ಈ ಅಪರಾಧದಿಂದಾಗಿ ನಿನ್ನ ದೇಶದಲ್ಲಿ ಮಳೆ ಬೆಳೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ತಿಳ್ಕೊಳ್ಬೇಕಾದದ್ದು ಅಂದರೆ ಇದು ಕೃತಯುಗ, ಅದಕ್ಕಾಗಿ ಈ ರೀತಿ ಪರಿಣಾಮ ಉಂಟಾಗ್ತಾ ಇದೆ. ಕಲಿಯುಗದಲ್ಲಿ ಈ ರೀತಿ ಉಂಟಾಗೋಲ್ಲ. ಯಾಕಂತ ಹೇಳಿದ್ರೆ ಕಲಿಯುಗದಲ್ಲಿ ಹೆಚ್ಚು ಅನ್ಯಾಯವೇ ನಡೆಯುವುದರಿಂದಾಗಿ, ಅಧರ್ಮವೇ ನಡೆಯುವುದರಿಂದಾಗಿ ಅಲ್ಲಿ ಹಾಗಲ್ಲ. ಆದರೆ ಕೃತಯುಗ ಅತ್ಯಂತ ಸೂಕ್ಷ್ಮವಾದ ಯುಗ ಅದು. ಅಲ್ಲಿ ಎಲ್ಲವೂ ಸಮೃದ್ಧಿಯೇ. ಆ ಸಮೃದ್ಧಿಯ ಮಧ್ಯದಲ್ಲಿ ಏನಾದರೂ ಸಣ್ಣ ದೋಷ ಕಂಡಿತು ಅಂದರೆ ಅದಕ್ಕೆ ಈ ರೀತಿ ಕಾರಣ ಇರ್ತದೆ. ಕಲಿಯುಗದಲ್ಲಿ ಎಲ್ಲ ಕಡೆಯೂ ಕೂಡ ರೋಗ ರುಜಿನಗಳೇ, ಎಲ್ಲ ಕಡೆಯೂ ಕೂಡ ಕಷ್ಟ ಕಾರ್ಪಣ್ಯಗಳೇ. ಅದರಿಂದಾಗಿ ಇದೊಂದು ದೊಡ್ಡದಲ್ವ ಅಲ್ಲ. ಅವರು ತಪಸ್ಸು ಮಾಡ್ತಾರೆ, ಇವರು ತಪಸ್ಸು ಮಾಡ್ತಾರೆ. ಯಾಕಂದರೆ ಪಾಪಿಗಳೇ ತುಂಬಿರುವ ಕಾಲ ಇದು, ಕಲಿಕಾಲ. ಆದರೆ ಕೃತಯುಗದಲ್ಲಿ ಹೀಗಲ್ಲ ನೋಡಿ. ಅದಕ್ಕಾಗಿ ಈ ರೀತಿ ಆಗ್ತಾ ಇದೆ. ತಪ್ಪು ಮಾಡ್ತಾ ಇದ್ದಾನವನು, ಈ ಕೃತಯುಗದ ಧರ್ಮವನ್ನು ಮೀರಿ ನಡೀತಾ ಇದ್ದಾನೆ, ಅದಕ್ಕೆ ಅವನನ್ನು ಸಂಹಾರ ಮಾಡಿಬಿಡು ಅಂತ ಹೇಳ್ತಾರೆ ಋಷಿಗಳು. ಮಾಂಧಾತ ಹೇಳ್ತಾನೆ, ನಾನು ಅದನ್ನು ಮಾಡೋಲ್ಲ, ಆ ರೀತಿ ಮಾಡಲಿಕ್ಕೆ ಹೋಗೋಲ್ಲ, ನನಗಾಗಲ್ಲ ಆ ರೀತಿ ಮಾಡಲಿಕ್ಕೆ. ಹಾಗಿದ್ರೆ ಇನ್ನೊಂದು ಕೆಲಸ ಮಾಡು. ಏನಂದರೆ ಅದೇ ಈ ಪದ್ಮಾ ಏಕಾದಶಿ ಎಂದು ನೀನು ಆ ಏಕಾದಶಿ ವ್ರತದ ಆಚರಣೆಯನ್ನು ಮಾಡು ಅಂತ ಹೇಳ್ತಾರೆ. ನೀನು ಎಲ್ಲ ಪ್ರಜೆಗಳೊಂದಿಗೆ ಸೇರಿಕೊಂಡು ಈ ಪದ್ಮಾ ಏಕಾದಶಿಯನ್ನು ಈ ಉದ್ದೇಶದಿಂದ ಮಾಡಿದೆ ಅಂದರೆ ಯಾವಾಗಲೂ ಏಕಾದಶಿ ಮಾಡೇ ಮಾಡ್ತಾನೆ ಮಾಂಧಾತ ಹಾಗೂ ಎಲ್ಲ ಪ್ರಜೆಗಳು ಕೂಡ. ಆದರೆ ಯಾವಾಗಲೂ ಕೂಡ ಭಗವಂತನಿಗೆ ಸಂತೋಷ ಆಗಲಪ್ಪ ಅನ್ನುವ ಒಂದೇ ಉದ್ದೇಶದಿಂದ ಬೇರೆ ಯಾವುದೇ ತಾವು ಆಸೆ ಆಕಾಂಕ್ಷೆಗಳಿಟ್ಕೊಳ್ಳದೇ ಮಾಡಿದರೂ ಕೂಡ ಈ ಬಾರಿ ಎಲ್ಲ ಪ್ರಜೆಗಳಿಂದ ಕೂಡಿಕೊಂಡು ನೀನು ದೇವರೇ, ನಮ್ಮ ರಾಜನಿಂದ ನಮ್ಮಿಂದ ಏನೇ ಅಪರಾಧ ಆಗಿದ್ರೆ ಅದನ್ನು ಕ್ಷಮಿಸಿ ಮತ್ತೆ ಮಳೆ ಬೆಳೆ ಕೊಡುವಂತೆ ಮಾಡುವಂಥ ಈ ರೀತಿ ನೀನು ವ್ರತವನ್ನು ಮಾಡುವಂತ ಆ ಋಷಿಗಳು ಹೇಳ್ತಾರೆ. ಋಷಿಗಳ ಮಾತಿನಂತೆ ಮತ್ತೆ ಅವನು ರಾಜ್ಯಕ್ಕೆ ಬಂದು ಎಲ್ಲ ಪ್ರಜೆಗಳಿಗೆ ತಿಳಿಸಿ ಆ ಪ್ರಜೆಗಳೊಂದಿಗೆ ತಾನು ಈ ಪದ್ಮಾ ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತಾನೆ. ಇದರ ಫಲದಿಂದಾಗಿ ಭಗವಂತ ಸಂತುಷ್ಟನಾಗಿ, ಅಂದರೆ ಉಪವಾಸ ಮಾತ್ರ ಅಲ್ಲ, ಉಪವಾಸದೊಂದಿಗೆ ನಿಯಮದಿಂದಿದ್ದು ತಾನು ಭಗವಂತನ ಚಿಂತನೆಯನ್ನು ಮಾಡ್ತಾ ರಾತ್ರಿ ಮತ್ತು ಜಾಗರಣೆಯನ್ನು ಮಾಡಿ ಮಾರನೇ ದಿನ ದ್ವಾದಶಿಯಂದು ತಾನು ಪಾರಣೆಯನ್ನು ಮಾಡಿ ಈ ವ್ರತವನ್ನು ಎಲ್ಲ ಪ್ರಜೆಗಳೊಂದಿಗೆ ಭಗವಂತನಿಗೆ ಅರ್ಪಣೆ ಮಾಡಿದ. ಅದು ಋಷಿಕೇಶ ರೂಪಿ ಭಗವಂತನಿಗೆ, ವಾಮನನಾದ ಭಗವಂತನಿಗೆ. ಅದರಿಂದ ಸಂತುಷ್ಟನಾದಂತಹ ಭಗವಂತ ತಾನು ಮತ್ತೆ ಮಳೆ ಬೆಳೆಯನ್ನು ಸುರಿಸಿದ ಅಂತ ಈ ಕಥೆಯನ್ನು ಬ್ರಹ್ಮದೇವರು ನಾರದರಿಗೆ ತಿಳಿಸ್ತಾ, ಈ ಏಕಾದಶಿಯಂದು ಇನ್ನೊಂದೇನು ವಿಶೇಷ ಅಂತ ಹೇಳಿದರೆ ಮೊಸರನ್ನು ದಾನ ಕೊಡಬೇಕು ಅಂತ ಹೇಳ್ತಾರೆ. ಯಾಕಂದರೆ 1 ತಿಂಗಳು ಮೊಸರು ಬಿಟ್ಟಿರ್ತೇವೆ, ಅದಕ್ಕೆ ಮೊಸರನ್ನು ದಾನ ಕೊಡಬೇಕು. ಸಾಧ್ಯ ಇದ್ದರೆ ಅದರೊಟ್ಟಿಗೆ ಅಕ್ಕಿಯನ್ನು, ದಧ್ಯನ್ನವನ್ನು ಕೊಡಬೇಕು ಅಂತ ಹೇಳ್ತಾರೆ. ದ್ವಾದಶಿಯ ದಿನ ಮೊಸರನ್ನು ದಾನ ಕೊಡಬೇಕು. ಇಲ್ಲದೇ ಇದ್ದರೆ ಅಕ್ಕಿಯನ್ನು, ಮೊಸರನ್ನು, ಅದು ಬೆಳ್ಳಿ, ಸಾಧ್ಯ ಇದ್ದರೆ ಬೆಳ್ಳಿಯ ಪಾತ್ರೆಯಲ್ಲಿ ಹಾಕಿ ಕೊಡಬೇಕು ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಕೊಡಬೇಕಾದ್ರೆ ತಾನು ಒಂದು ಮಂತ್ರವನ್ನು, ಶ್ಲೋಕವನ್ನು ಪಠಿಸಬೇಕಾದದ್ದು. ನಮೋ ನಮಸ್ತೆ ಗೋವಿಂದ ಬುಧ ಶ್ರವಣ ಸಂಜ್ಞಕ ಅಘೌಘ ಸಂಕ್ಷಯಂ ಕೃತ್ವ ಸರ್ವಸೌಖ್ಯ ಪ್ರದೋಭವ. ಈ ಶ್ಲೋಕವನ್ನು ಪಠಿಸಬೇಕಾದದ್ದು. ಮತ್ತೆ ಆ ಶ್ಲೋಕವನ್ನು ಹೇಳ್ತೇನೆ. ನಮೋ ನಮಸ್ತೆ ಗೋವಿಂದ ಬುಧ ಶ್ರವಣ ಸಂಜ್ಞಕ ಅಘೌಘ ಸಂಕ್ಷಯಂ ಕೃತ್ವ ಸರ್ವಸೌಖ್ಯ ಪ್ರದೋಭವ ಅಂತ ಈ ಶ್ಲೋಕವನ್ನು ಪಠಿಸಬೇಕಾದದ್ದು. ಸಾಧ್ಯ ಇದ್ದರೆ ಬಟ್ಟೆಯ ವಸ್ತ್ರವನ್ನು ದಾನ ಮಾಡಬಹುದು. ಇನ್ನು ಈ ಛತ್ರಿ ಅದನ್ನು ದಾನ ಮಾಡಬಹುದು, ಪಾದರಕ್ಷೆಯನ್ನು ದಾನ ಮಾಡಬಹುದು ಅಂತ ಈ ರೀತಿ ತಿಳಿಸ್ತಾರೆ ಈ ಏಕಾದಶಿಯನ್ನು, ಅಂದರೆ ಏಕಾದಶಿ ದ್ವಾದಶಿಯನ್ನು. ಹೀಗೆ ಈ ಪದ್ಮಾ ಏಕಾದಶಿಯ ಮಹತ್ವವನ್ನು ಪುರಾಣಗಳು ತಿಳಿಸ್ಕೊಂಡು ಹೋಗ್ತಾ ಇದ್ದಾವೆ. ಇಂತಹ ಏಕಾದಶಿ ನಾವು ಮೊದಲೇ ನೋಡಿದಾಗೆ ಸೆಪ್ಟೆಂಬರ್ 3ನೇ ತಾರೀಕು ಬುಧವಾರದಂದು ಬರ್ತಾ ಇದೆ.
ಅದರ ಹಿಂದಿನ ದಿನ 2ನೇ ತಾರೀಕು ಮಂಗಳವಾರದಂದು ದಶಮಿಯ ಆಚರಣೆ, 3ನೇ ತಾರೀಕು ಬುಧವಾರ ಏಕಾದಶಿ ಆಚರಣೆ, 4ನೇ ತಾರೀಕು ಗುರುವಾರ. ಅವತ್ತು ಬೆಳಗ್ಗೆ ಹರಿವಾಸರ ಅಂತ, ಅಂದರೆ ದ್ವಾದಶಿಯ ಮೊದಲ ಕಾಲು ಭಾಗ, ಅದು ಕೂಡ ಏಕಾದಶಿಯಷ್ಟೇ ಪವಿತ್ರವಾದದ್ದು ಅಂತ. ಆಗ ಆಹಾರ ಸ್ವೀಕಾರ ಮಾಡಬಾರದು, ಆ ಕಾಲು ಭಾಗ ಮುಗಿಯುವ ತನಕ ಅಂತ ಶಾಸ್ತ್ರಗಳ ನಿಯಮ. ಅದರ ಪ್ರಕಾರ ಅವತ್ತು ಹರಿವಾಸರ ಬೆಳಗ್ಗೆ 7:58 ಇದೆ. ಅದು ಒಂದೊಂದು ಪ್ರದೇಶದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಇದು ಸಾಮಾನ್ಯವಾಗಿ ತಿಳಿಸಿದ್ದು. ಅಂದರೆ ಈಗ ದೆಹಲಿ ಹಾಗೂ ಆಸುಪಾಸಿನ ಪ್ರಾಂತ್ಯದಲ್ಲಿ ಇರುವವರಿಗೆ 7:42 ಈ ಹರಿವಾಸರ ಇರ್ತದೆ. ಅದರ ನಂತರ ಆಹಾರವನ್ನು ಸ್ವೀಕಾರ ಮಾಡಬಹುದು. ಇನ್ನು ಮುಂಬೈ ಹಾಗೂ ಆಸುಪಾಸಿನ ಪ್ರದೇಶದಲ್ಲಿರುವವರಿಗೆ 8:05 ಈ ಹರಿವಾಸರ ಇರ್ತದೆ. ಹಾಗೆ ಹೈದರಾಬಾದ್ ಹಾಗೂ ಅದರ ಆಸುಪಾಸಿನ ಪ್ರದೇಶದಲ್ಲಿ ಇರುವವರಿಗೆ 7:44 ಹಾಗೆ ಮೈಸೂರು ಪ್ರಾಂತ್ಯ ಅದರ ಆಸುಪಾಸಿನಲ್ಲಿರುವವರಿಗೆ 7:54 ಅದೇ ರೀತಿ ಬೆಂಗಳೂರು ಆಸುಪಾಸಿನ ಪ್ರದೇಶದಲ್ಲಿ 7:49 ತನಕ. ಇನ್ನು ಚೆನ್ನೈ ಅದರ ಆಸುಪಾಸಿನ ಪ್ರಾಂತ್ಯದಲ್ಲಿರುವವರಿಗೆ 7:37 ಇನ್ನು ಇದನ್ನು ಹೊರತುಪಡಿಸಿ ಬೇರೆ ಬೇರೆ ದೇಶದಲ್ಲಿರುವವರು ಎಲ್ಲರೂ ಕೂಡ ತಾವು ಈ ಹರಿವಾಸರವನ್ನು ಎಷ್ಟು ಗಂಟೆ ಅಂತ ಕಂಡುಕೊಳ್ಬೋದು ಅಂದರೆ, ತಮ್ಮ ಊರಿನಲ್ಲಿ ಸೂರ್ಯೋದಯ ಎಷ್ಟು ಗಂಟೆಗೆ ಆಗ್ತದೋ ಅದನ್ನು ತಾವು ಗೂಗಲ್ ಮೂಲಕ ತಿಳ್ಕೊಂಡು ಅದರ ಮೇಲೆ 1:38 ಸೇರಿಸಿದರೆ ಎಲ್ಲಿ ತನಕ ಬರ್ತದೋ ಅಷ್ಟು ಹೊತ್ತು ಹರಿವಾಸರ ಅಂತ ಲೆಕ್ಕ. ನಿಮ್ಮ ಊರಿನ ಸೂರ್ಯೋದಯಕ್ಕೆ 1:38 ಸೇರಿಸಿದರೆ ಎಷ್ಟು ಆಗ್ತದೋ ಗಂಟೆ, ಅಷ್ಟು ಹೊತ್ತು ಹರಿವಾಸರ ಅಂತ. ಅಷ್ಟು ಹೊತ್ತು ಉಪವಾಸ ಇದ್ದು ಆನಂತರ ತಾವು ದೇವರ ತೀರ್ಥವನ್ನು ಸ್ವೀಕಾರ ಮಾಡಿ ಆಹಾರವನ್ನು ಸ್ವೀಕಾರ ಮಾಡಬಹುದು. ಮಾಡಿ ಈ ಏಕಾದಶಿಯನ್ನು ವಿಶೇಷವಾಗಿ ವಾಮನ ರೂಪಿ ಭಗವಂತನಿಗೆ, ಋಷಿಕೇಶ ರೂಪಿ ಭಗವಂತನಿಗೆ ಅರ್ಪಣೆಯನ್ನು ಮಾಡಬೇಕಾದದ್ದು. ಹಾಗೆಯೇ ಪ್ರತಿ ಬಾರಿ ನಾವು ನೋಡುವಂತಹ ಜಿತಂತೆ ಸ್ತೋತ್ರ ಅಥವಾ ಪುಂಡರೀಕಾಕ್ಷ ಸ್ತೋತ್ರ, ಅದರಲ್ಲಿ ಆ ಭಗವಂತನ ಬಳಿ ಬಹಳ ಒಳ್ಳೆಯ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಭಕ್ತನಾಗಿ ಚತುರ್ಮುಖ ಬ್ರಹ್ಮದೇವರು ಹೇಳ್ತಾ ಇರುವಂಥದ್ದು, ನಾವು ಪಾಪವನ್ನು ಮಾಡ್ತೇವೆ, ಅನೇಕ ತಪ್ಪುಗಳನ್ನು ಮಾಡ್ತೇವೆ ಜೀವನದಲ್ಲಿ. ಅಂಥ ತಪ್ಪುಗಳನ್ನು ಪಾಪಗಳನ್ನು ಮಾಡಲಿಕ್ಕೆ ಕಾರಣ ಏನು? ಅದನ್ನು ಆ ಭಗವಂತನ ಮುಂದೆ ಪ್ರಾಮಾಣಿಕವಾಗಿ ನಾವು ನಿವೇದನೆಯನ್ನು ಮಾಡಿಕೊಳ್ಳುವಂಥದ್ದು. ಅಜ್ಞತ್ವಾದಲ್ಪಶಕ್ತಿತ್ವಾದಾಲಸ್ಯಾತ್ ದುಷ್ಟಭಾವನಾತ್ ಕೃತಾಪರಾಧಂ ಕೃಪಣಂ ಕ್ಷಂತುಮರ್ಹಸಿ ಮಾಂ ವಿಭೋ. ಹೇ ವಿಭುವೇ, ವಿಭು ಅಂದರೆ ಸ್ವಾಮಿ, ನೀನು ನಮ್ಮಂತಿರುವವನಲ್ಲ, ನೀನು ವಿಶೇಷವಾಗಿರುವವನು, ನಮ್ಮೆಲ್ಲರಿಗಿಂತಲೂ ವಿಶೇಷ, ನೀನು ಸ್ಪೆಷಲ್, ನೀನಿರುವಂಥವನು. ಯಾಕೆ? ಕಾರಣ ಏನು ಅಂತ ಹೇಳಿದರೆ, ನಾವು ಪಾಪದ ಮೇಲೆ ಪಾಪ ಮಾಡುವವರು, ನೀನು ಮಾಡಿದ ಪಾಪವನ್ನೆಲ್ಲ ಕಳೆಯುವವನು. ನಾವು ಎಂಥ ಪಾಪ ಮಾಡಿದರೂ ಕೂಡ ಆ ಎಲ್ಲ ಪಾಪವನ್ನು ಕಳೆಯುವ ಶಕ್ತಿ ನಿನಗಿದೆ. ನಾವಾದರೂ ಕಠಿಣರಾಗಿರುವಂಥವರು, ನೀನು ಕರುಣಾಮೂರ್ತಿಯಾಗಿರುವಂಥವನು. ಹೀಗೆ ನಮ್ಮೆಲ್ಲರಿಗಿಂತಲೂ ನೀನು ವಿಶೇಷವಾಗಿರುವಂಥವನು. ಅಂತಹ ಭಗವಂತನೇ, ನಾವು ಅಪರಾಧ ಮಾಡಿದ್ದೇನೆ, ಕೃತಾಪರಾಧಂ, ನಾನು ಅಪರಾಧ ಮಾಡಿದ್ದೇನೆ. ಯಾವ ಕಾರಣದಿಂದ ಅಂದರೆ, ಮೊದಲನೇದಾಗಿ ಅಜ್ಞತ್ವಾತ್, ತಿಳಿಯದೆ ತಪ್ಪು ಮಾಡಿದ್ದೇನೆ, ತಿಳ್ಕೊಳ್ಳಿಲ್ಲ, ಅದರಿಂದ ತಪ್ಪು ಮಾಡಿದ್ದು ಒಂದು ಕಾರಣ. ಎರಡನೇದ್ದೇನು ಅಂದರೆ ಅಲ್ಪಶಕ್ತಿತ್ವಾತ್, ನನಗೆ ಶಕ್ತಿ ಹೆಚ್ಚಿಲ್ಲ. ಶಕ್ತಿ ಹೆಚ್ಚಿಲ್ಲದೆ ಇರುವುದರಿಂದಾಗಿ ಹೇಗೆ ಶಾಸ್ತ್ರದಲ್ಲಿ ಮಾಡಬೇಕು ಅಂತ ಹೇಳ್ತಾರೆ ಆ ರೀತಿ ಮಾಡಲಿಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ಯಾಕಂತ ಹೇಳಿದರೆ ಅಲ್ಪಶಕ್ತಿ ಉಳ್ಳವನಾದದ್ದರಿಂದಾಗಿ. ಗಟ್ಟಿಮುಟ್ಟು ಅಂತ ಹೇಳ್ತೇವೆ, ಗಟ್ಟಿಮುಟ್ಟಿದ್ದಾಗಲೂ ಕೂಡ ನನಗೆ ಮಾಡಲಿಕ್ಕೆ ಆಗಲಿಲ್ಲ. ಕಾರಣ ಏನಂದರೆ ಅಜ್ಞತ್ವಾತ್. ಆವಾಗ ನನಗೆ ಗೊತ್ತಾಗಲಿಲ್ಲ. ಯಾವಾಗ ಮಾಡಬೇಕು ಅಂತ ಗೊತ್ತಾಯಿತು ಆವಾಗ ಮಾಡಲಿಕ್ಕೆ ಮೈಯಲ್ಲಿ ಶಕ್ತಿ ಇರಲಿಲ್ಲ, ದೇಹದಲ್ಲಿ ಶಕ್ತಿ ಇಲ್ಲ. ಹೌದು, ದೇಹದಲ್ಲಿ ಶಕ್ತಿಯೂ ಇದೆ ಹಾಗೂ ಗೊತ್ತೂ ಇದೆ, ಮಾಡಬೇಕು ಅಂತ ಗೊತ್ತೂ ಇದೆ. ಇವಾಗ ಏಕಾದಶಿ ಉಪವಾಸ ಮಾಡಬೇಕು ಅಂತ ಮೊದಲು ಗೊತ್ತಿರಲಿಲ್ಲ. ಯಾವಾಗ ಗೊತ್ತಾಯಿತು ಆಮೇಲೆ ಮಾಡಲಿಕ್ಕೆ ಶಕ್ತಿ ಇರಲಿಲ್ಲ.
ಇಲ್ಲ, ಶಕ್ತಿಯೂ ಇದೆ, ಗೊತ್ತೂ ಇದೆ, ಆದರೂ ನಾನು ಮಾಡಲಿಲ್ಲ. ಅಂದರೆ ಈ ರೀತಿ ನಾನು ತಪ್ಪು ಮಾಡಿದೆ. ಯಾಕೆ ಅಂತ ಹೇಳಿದ್ರೆ ಆಲಸ್ಯಾತ್, ಸೋಮಾರ್ತನ. ಅಯ್ಯೋ ಯಾಕಿದೆಲ್ಲ ಮಾಡುವುದು ಅಂತ ಹೇಳಿ, ಅಥವಾ ನಾಳೆ ಮಾಡೋಣ, ನಾಡಿದ್ದು ಮಾಡೋಣ, ಇವತ್ತು ಬೇಡ, ಆಮೇಲೆ ಮಾಡೋಣ, ಹೀಗೆ ನಾನು ತಪ್ಪು ಮಾಡಲಿಕ್ಕೆ ಇನ್ನೊಂದೇನು ಕಾರಣ ಅಂತ ಹೇಳಿದ್ರೆ ಆಲಸ್ಯ. ಅಥವಾ ಮಾಡುವ ಕರ್ಮದಲ್ಲೂ ಕೂಡ ಶ್ರದ್ಧೆ ಇಲ್ಲ, ಆಲಸ್ಯ. ಅಯ್ಯೋ ಸಾಕು, ಇಷ್ಟೇ ಸಾಕು, ಹೀಗೆ ಸಾಕು, ಈ ರೀತಿ ಅದನ್ನು ಹೀಗೇ ಮಾಡಬೇಕು, ಆ ರೀತಿ ಅದರಲ್ಲಿ ಮುತುವರ್ಜಿ ವಹಿಸ್ತಿಲ್ಲ. ಯಾಕಂತ ಹೇಳಿದ್ರೆ ಆಲಸ್ಯದಿಂದಾಗಿ. ಇಲ್ಲ, ಆಲಸ್ಯವೂ ಇರಲಿಲ್ಲ, ಹಾಗಿದ್ದರೂ ಕೂಡ ನಾನು ತಪ್ಪೇ ಮಾಡಿದೆ, ಗೊತ್ತಿತ್ತು, ಮಾಡಲಿಕ್ಕೂ ಮಾಡಿದೆ, ಆಲಸ್ಯವೂ ಇರಲಿಲ್ಲ. ಹಾಗಿದ್ದು ನಾನು ಮಾಡಿದ ಪಾಪವೇ ಆಯಿತು, ಪುಣ್ಯಕ್ಕೆ ಕಾರಣ ಆಗಲಿಲ್ಲ. ಕಾರಣ ಏನಂದರೆ ದುಷ್ಟ ಭಾವನಾತ್, ಭಾವನೆ ಚೆನ್ನಾಗಿರಲಿಲ್ಲ, ಮನಸ್ಸಿನಲ್ಲಿರುವ ಭಾವನೆ ಚೆನ್ನಾಗಿರಲಿಲ್ಲ. ಅದರಿಂದಾಗಿ ನಾನು ಮಾಡಿದ ಪಾಪವೇ ಆಯಿತು. ಮನುಷ್ಯ ಪಾಪ ಮಾಡಲಿಕ್ಕೆ ಏನೇನು ಕಾರಣಗಳು ಅಂತ ತುಂಬ ಚೆನ್ನಾಗಿ ಹೇಳ್ತಾರೆ. ಮೊದಲನೆಯದಾಗಿ ಗೊತ್ತಿಲ್ಲದಿರುವುದು ಅಥವಾ ತಪ್ಪು ತಿಳ್ಕೊಂಡಿರುವುದು. ಎರಡನೆಯದ್ದೇನು ಅಂತ ಹೇಳಿದರೆ ಅಲ್ಪಶಕ್ತಿ. ಮೂರನೆಯದ್ದೇನು ಅಂತ ಹೇಳಿದರೆ ಆಲಸ್ಯ, ಸೋಮಾರ್ತನ. ನಾಲ್ಕನೆಯದ್ದು ಕೆಟ್ಟ ಭಾವನೆ, ಮನಸ್ಸಿನಲ್ಲಿರುವ ಕೆಟ್ಟ ಭಾವನೆ. ಮನಸ್ಸಿನಲ್ಲಿರುವ ಕೆಟ್ಟ ಭಾವನೆ ಯಾವುದು ನಮಗೆ ಪಾಪಕ್ಕೆ ಕಾರಣ ಆಗುತ್ತೆ. ನಾನೊಂದು ಪೂಜೆಯನ್ನು ಮಾಡ್ತೇನೆ, ತೀರ್ಥಯಾತ್ರೆಯನ್ನು ಮಾಡ್ತೇನೆ, ದೇವಸ್ಥಾನಕ್ಕೆ ಹೋಗ್ತೇನೆ, ಇಷ್ಟೆಲ್ಲ ಹೋಗಿ ನಾನು ಏನು ಧಾರ್ಮಿಕ ಕ್ರಿಯೆ ಅಂತ ಮಾಡ್ತೇನೆ, ಪುಣ್ಯಕರ್ಮ ಅಂತ ಮಾಡ್ತೇನೆ, ಆ ಪುಣ್ಯಕರ್ಮ ನನಗೆ ಪಾಪವನ್ನೇ ತಂದುಕೊಡುವ ಸಾಧ್ಯತೆ ಆಗಿದೆ ಅಂತ ಹೇಳಿದರೆ ಮನಸ್ಸೊಂದು ಹಾಳಾಗಿದೆ ಅಂತ ಹೇಳಿದರೆ. ಕೆಟ್ಟ ಮನಸ್ಸಿನಿಂದ ನಾನು ಏನು ಮಾಡ್ತೇನೆ ಅದೆಲ್ಲವೂ ಪಾಪಕ್ಕೆ ಕಾರಣ ಆಗತ್ತೆ ಹೊರತು ಪುಣ್ಯಕ್ಕಲ್ಲ. ಎಲ್ಲಕ್ಕಿಂತ ಕೆಟ್ಟ ಮನಸ್ಸು ಯಾವುದು ಅಂತ ಹೇಳಿದರೆ ನಾನೇ ಎಲ್ಲ ಅಂತ ತಿಳ್ಕೊಂಡಿರುವುದು. ಇದೆಲ್ಲಕ್ಕಿಂತ ದುಷ್ಟವಾಗಿರುವಂಥದ್ದು ನಾನೇ ಎಲ್ಲ, ನನ್ನಿಂದಲೇ ಎಲ್ಲ. ಅಂದರೆ ನಾನೇ ಸ್ವತಂತ್ರನಾಗಿರುವವನು. ಈ ರೀತಿ ಈ ಅಹಂಕಾರ ಏನಿದೆ, ಈ ಅಹಂಕಾರ ಅನ್ನುವುದು ಮನುಷ್ಯನಿಂದ ಮಾಡಿದ್ದೆಲ್ಲವನ್ನೂ ಕೂಡ ಪಾಪದ ಕಡೆಗೆ ಕರ್ಕೊಂಡು ಹೋಗಿಬಿಡ್ತದೆ. ಅವನು ಪೂಜೆಯನ್ನು ಮಾಡಬೇಕಾದ್ರೆ ಮುಖ್ಯ ಏನಿರಬೇಕಾದದ್ದು ಅಂದರೆ ಸ್ವಾಮಿ ನಾನೇನು ಅಲ್ಲ, ನಾನು ಅಸ್ವತಂತ್ರ, ನಾನು ಅಲ್ಪ, ನೀನು ಪೂರ್ಣನಾದವನು, ನೀನು ಸ್ವತಂತ್ರನಾದವನು. ಈ ರೀತಿ ನಾವು ನಮ್ಮ ಅಲ್ಪತನವನ್ನು ದೇವರ ಮುಂದೆ ನಿವೇದನೆಯನ್ನು ಮಾಡಿಕೊಳ್ಳುವುದೇ ಪೂಜೆ. ಅವನ ದೊಡ್ಡತನವನ್ನು ಒಪ್ಪಿಕೊಳ್ಳುವುದೇ ಪೂಜೆ. ಇದೇ ಪೂಜ್ಯ ಭಾವನೆಯನ್ನು ಹೊಂದಿರುವುದೇ ಪೂಜೆ. ಆದರೆ ಈ ಪೂಜ್ಯ ಭಾವನೆಯನ್ನೇ ಹೊಂದದೆ ಒಳಗಿನಿಂದ ನಾನೇ ದೇವರು, ನಾನೇ ಸರ್ವಸ್ವ, ನನ್ನಿಂದಲೇ ಆಗ್ತಾ ಇರುವುದು, ಈ ರೀತಿ ಯಾರು ಈ ಅಹಂಕಾರದಿಂದ ತುಂಬಿಕೊಂಡಿರ್ತಾನೆ ಅವನ ಮನಸ್ಸು ಸಂಪೂರ್ಣ ಕೆಟ್ಟು ಹೋಗಿದೆ, ದುಷ್ಟ ಭಾವನೆಯಿಂದ ಕೂಡಿದೆ. ಇದರಿಂದಾಗಿಯೇ ಇನ್ನೊಬ್ಬರ ಮೇಲೆ ದ್ವೇಷ, ಅಸೂಯೆ ಮುಂತಾದವುಗಳೆಲ್ಲ. ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮಾಡುವಂತಹ ಪೂಜೆ ಪುನಸ್ಕಾರ ಮುಂತಾದವುಗಳೆಲ್ಲವೂ ಕೂಡ, ಅಥವಾ ದೇವರ ಮೇಲೆ ದ್ವೇಷ, ಹೊರಗಿನಿಂದ ಮಾತ್ರ ಪೂಜೆ, ಒಳಗಿನಿಂದ ದೇವರ ಮೇಲೆ ನಂಬಿಕೆ ಇಲ್ಲ, ಒಂದ ನಾಸ್ತಿಕತನ, ಇಂಥ ಎಲ್ಲ ದುಷ್ಟ ಭಾವನೆಗಳನ್ನು ಒಳಗೆ ತುಂಬಿಕೊಂಡು ನಾನು ಏನು ಮಾಡಿದೆ ಅದೆಲ್ಲ ನನ್ನ ಪಾಪಕ್ಕೆ ಕಾರಣ ಆಗಿಬಿಟ್ಟಿದೆ. ಕೃತಾಪರಾಧಂ, ಅಪರಾಧ ಮಾಡಿದ್ದೇನೆ. ಆ ಅಪರಾಧ ನನ್ನನ್ನು ಏನು ಮಾಡಿದೆ? ಕೃಪಣಂ, ಇವತ್ತು ದರಿದ್ರನಾಗಿದ್ದೇನೆ ಹೇಳ್ತಾ ಇದ್ದೆ. ನಾನು ಪಾಪದಿಂದಾಗಿ ಇವತ್ತು ದರಿದ್ರನಾಗಿದ್ದೇನೆ. ಇಲ್ವಲ್ಲ, ಬೇಕಾದಷ್ಟಿದೆ, ದುಡ್ಡಿದೆ, ಕಾರಿದೆ, ಬಂಗ್ಲೆ ಇದೆ, ಐಷಾರಾಮ ಜೀವನ ಇದೆ, ಇನ್ನೇನು ನಾನು ದರಿದ್ರ ಯಾವ ರೀತಿ ಅಂತ ಹೇಳಿದರೆ, ಹೌದು ಇಷ್ಟೆಲ್ಲ ಇದೆ, ಆದರೆ ಇಷ್ಟೆಲ್ಲ ಇದ್ದು ಕೂಡ ಸಾಕು ಅಂತಿದೆಯಾ? ಅದಿಲ್ಲ. ಮನುಷ್ಯನಿಗೆ ಸಾಕು ಅಂತ ಒಳಗಿಲ್ಲ. ಮತ್ತೇನೆಂದರೆ ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು. ನನಗೆ 1,00,000 ಸಂಬಳ ಬರ್ತಾ ಇದ್ದರೂ ಕೂಡ ಆಸೆ ಏನು ಅಂತ ಹೇಳಿದರೆ 2,00,000 ಸಂಬಳ ಸಿಗ್ತದೆ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗೋಣ ಅಂತ. ಯಾಕಂತೇಳಿದರೆ 1,00,000 ಸಾಲ್ತಾ ಇಲ್ಲ. ಇದಕ್ಕಿಂತ ಇನ್ನೂ ಹೆಚ್ಚು ನನಗೆ ದುಡ್ಡು ಸಿಗುತ್ತದಾ? ಬೇಕು. ಎಲ್ಲಿವರೆಗೆ ಮನುಷ್ಯನಿಗೆ ಒಳಗಿನಿಂದ ಬೇಕು 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 ಅಂತ ಇರ್ತದೋ ಅಲ್ಲಿವರೆಗೆ ಅವನು ದರಿದ್ರನೇ. ದರಿದ್ರ ಎಷ್ಟು ಅಸಂತುಷ್ಟ, ಇದನ್ನು ಕೃಷ್ಣ ಭಾಗವತದಲ್ಲಿ ಹೇಳ್ಬಿಡ್ತಾನೆ. ಅಂತಹ ಆ ದಾರಿದ್ರ್ಯ ನನ್ನೊಳಗೆ ಕೂತಿದೆ. ಸಾಕು ಎನ್ನುವ ಭಾವನೆ ಇಲ್ಲ, ಬೇಕು ಎನ್ನುವ ಭಾವನೆ ಒಳಗಿಂದ ಹೋಗಿಲ್ಲ ಸ್ವಾಮಿ. ಅಂತಹ ನನ್ನ ಆ ಎಲ್ಲ ಅಪರಾಧಗಳನ್ನು ಕ್ಷಮಿಸಲಿಕ್ಕೆ ನೀನು ಯೋಗ್ಯನಾಗಿದೆಯಾ? ಅಂದರೆ ನೀನು ಯೋಗ್ಯನಾಗಿದೆಯಾ ಅಂದರೆ ನೀನೊಬ್ಬನೇ ಸಮರ್ಥ.
ನನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸಲಿಕ್ಕೆ, ನನ್ನನ್ನು ಉದ್ಧಾರ ಮಾಡಲಿಕ್ಕೆ. ಏನು ಉದ್ಧಾರ ಮಾಡುವುದು ಅಂತ ಹೇಳಿದರೆ, ಮೊದಲು ಮನಸ್ಸಿನಲ್ಲಿ ಈ ಕೆಟ್ಟ ಭಾವನೆಗಳನ್ನೆಲ್ಲ ಹೋಗಿಸಬೇಕು, ಶುದ್ಧ ಭಾವನೆಯನ್ನು ತುಂಬಿಸಬೇಕು, ನನ್ನ ಒಳಗೆ ಕೂತಿರುವ ದಾರಿದ್ರ್ಯವನ್ನು ಹೊಡೆದು ಓಡಿಸಬೇಕು ಈ ದಾರಿದ್ರ್ಯವನ್ನು. ಮತ್ತೇನೆಂದರೆ, ಮನಸ್ಸಿನಲ್ಲಿ ಸ್ವಾಮಿ ನೀನಿಟ್ಟ ಸೌಭಾಗ್ಯ ನಿಬಿಡವಾಗಿದೆ ಎನಗೆ, ಏನ ಬೇಡಲಿ ನಿನ್ನ ಬಳೆಗೆ ಬಂದು ಅಂತ. ಸ್ವಾಮಿ ನೀನು ಕೊಟ್ಟಿದೆಯಲ್ವಾ, ಬೇಕಾದಷ್ಟಿದೆ ನನಗೆ ಈ ಜಗತ್ತಿನದ್ದು ಅಂಥೇಳಿ ಇಂತಹ ತೃಪ್ತಿ, ಇದೇ ಸುಖ. ಸುಖ ಇರುವುದು 2 ಅಕ್ಷರದಲ್ಲಿ ಸಾಕು ಅಂತ, ದುಃಖ ಇರುವುದು 2 ಅಕ್ಷರದಲ್ಲಿ ಬೇಕು ಅಂತ. ಅದಕ್ಕೋಸ್ಕರ ನನಗೆ ಆ ಪಾಪವನ್ನು ಪರಿಹರಿಸಿ ಸುಖವನ್ನು ಕೊಡುವಂಥ ಪ್ರಾರ್ಥನೆಯನ್ನು ಮಾಡ್ತಾ, ತುಂಬ ಚಂದವಾದ ಪ್ರಾರ್ಥನೆ. ಮುಂದಿನ ಶ್ಲೋಕ, ಅಪರಾಧ ಸಹಸ್ರಾಣಿ ಕ್ರಿಯಂತೆ ಹರ್ನಿಶಂ ಮಯ ತಾನಿ ಸರ್ವಾಣಿ ಮೇ ದೇವ ಕ್ಷಮಸ್ವ ಮಧುಸೂದನ. ನಾನು ಅಹರ್ನಿಶಂ, ಪ್ರತಿದಿನ ಹಗಲು ರಾತ್ರಿ, ಅಪರಾಧ ಸಹಸ್ರಾಣಿ ಕ್ರಿಯಂತೆ ಮಯ, ನನ್ನಿಂದ ಸಾವಿರಾರು ಅಪರಾಧಗಳು ಮಾಡಲ್ಪಡ್ತದೆ. ಯಾವುದನ್ನು ಮಾಡಬಾರ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಅದನ್ನೇ ನಾನು ಮಾಡ್ತೇನೆ. ಬೆಳಗಿನಿಂದ ರಾತ್ರಿ ತನಕ, ರಾತ್ರಿಯಿಂದ ಹಗಲಿನ ತನಕ ಇದನ್ನೇ ನಾನು ಮಾಡ್ತಾ ಇರ್ತೇನೆ. ನಮ್ಗೆ ಆಶ್ಚರ್ಯ ಕಾಣಿಸ್ತದೆ, ಸಾವಿರಾರು ಅಪರಾಧಗಳನ್ನು ನಾವು ಮಾಡ್ತೇವಾ, ಸಾವಿರಾರು ತಪ್ಪುಗಳನ್ನು ಮಾಡ್ತೇವಾ? ಇಲ್ವಲ್ಲ. ನಾವೇನಂಥದ್ದೇನು ಮಾಡ್ತಾ ಇಲ್ವಲ್ಲ. ಏನು ತಪ್ಪು ಅಂದ್ರೇನು? ನಾವು ಯಾರಿಗೂ ಹಿಂಸೆ ಕೊಡ್ಲಿಕ್ಕೆ ಹೋಗೋದು, ಅಥವಾ ಯಾರಿಗೂ ಏನು ಸುಳ್ಳು ಹೇಳಲಿಕ್ಕೆ ಹೋಗೋದು, ಅನ್ಯಾಯ ಮಾಡಲಿಕ್ಕೆ ಹೋಗೋದು ಇಲ್ಲ. ನಾವೇನು ಮಾಡಲಿಲ್ಲ, ನಮ್ಮ ಪಾಡಿಗೆ ನಾವಿದ್ದೇವೆ, ನಮ್ಮ ಪಾಡಿಗೆ ನಾವು ಬದುಕ್ತಾ ಇದ್ದೇವೆ. ಹಾಗಂತ ಇನ್ನೊಬ್ಬರನ್ನು ಹಿಂಸೆ ಮಾಡಲಿಕ್ಕೆ ಹೋಗಲಿಲ್ಲ, ಇನ್ನೊಬ್ಬರನ್ನು ಬೇಡಲಿಕ್ಕೆ ಹೋಗಲಿಲ್ಲ. ಮತ್ತು ನನ್ನದೇ ದುಡ್ಡಿನಲ್ಲಿ ನನ್ನ ಪಾಡಿಗೆ ನನ್ನಷ್ಟಿಗೆ ನಾನಿದ್ದೇನೆ. ಹಾಗಿರಬೇಕಾದ್ರೆ ಅಪರಾಧ ಸಹಸ್ರಾಣಿ, ಸಾವಿರಾರು ಅಪರಾಧಗಳು ನಮ್ಮಿಂದ ಹೇಗ್ರಿ ಆಗ್ಲಿಕ್ಕೆ ಸಾಧ್ಯ? 1-2 ಅಪರಾಧಗಳೇ ನಮಗೆ ಕಾಣಿಸ್ತಾ ಇಲ್ಲ, ಇನ್ನು ಸಾವಿರಾರು ಅಪರಾಧಗಳೆಲ್ಲಿಂದ ಅಂತ ಸಾಮಾನ್ಯವಾಗಿ ಪ್ರಶ್ನೆ ಬರಲಿಕ್ಕೆ ಸಾಧ್ಯತೆ ಉಂಟು. ಇದು ಹೇಗಂದರೆ ನಮಗೆ ಅರ್ಥ ಆಗದೇ ಇರಬಹುದು. ಇವಾಗ ಒಂದು ರಸ್ತೆಯಲ್ಲಿ ನಿಯಮ ಇದೆ, ಹೀಗೆ ಹೋಗಬೇಕು, ಇಲ್ಲಿ ಹೋಗಬಾರ್ದು, ಇಲ್ಲಿ ಹೋಗಬೇಕು ಅಂತ. ಆದರೆ ಯಾರು ತಿಳಿದೇ ಇದ್ದವನು ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅದನ್ನು ತಿಳಿದೇ ಇದ್ದವನು ಆ ದಾರಿಯಲ್ಲಿ ಬಂದುಬಿಟ್ಟ. ಅವನಿಗೆ ಅಲ್ಲಿ ಏನು ಕಾನೂನು ಗೊತ್ತಿಲ್ಲದೆ ಇರುವುದರಿಂದಾಗಿ ನಾನು ಸರಿಯಾಗಿ ಬರ್ತಾ ಇದ್ದೇನೆ ಅಂತ, ಅವನಿಗೇನು ತಿಳ್ಕೊಂಡಿದ್ದ ನೀನು ಸರಿಯಾಗಿ ಬರ್ತಾ ಇದ್ದೇನೆ ಅಂತ. ಆದರೆ ಅಲ್ಲಿ ಪೊಲೀಸ್ ತಡೆದ ಮೇಲೆ ಗೊತ್ತು, ನಾನು ತಪ್ಪು ದಾರಿಯಲ್ಲಿ ಬರ್ತಾ ಇದ್ದೇನೆ ಅಂತ. ಅವನಿಗೆ ನನಗೂ ಏನಿಲ್ಲ, ಏನು ತಪ್ಪು ಇಲ್ಲ, ರಸ್ತೆ ಇದೆಯಲ್ವ, ಬರ್ತಾ ಇದ್ದೇನೆ, ನೋಡಲು ಬೋರ್ಡ್ ಹಾಕಿಲ್ವಾ, ಬರಬಾರ್ದು ಈ ದಾರಿಯಲ್ಲಿ ಅಂತ, ಹೀಗೆ ಬರಬಾರ್ದು ಅಂತ. ಅಂದರೆ ಆ ಯಾರಿಗೆ ಕಾನೂನೇ ಗೊತ್ತಿಲ್ಲ ಅವನಿಗೆ ನಾನು ಮಾಡ್ತಾ ಇರೋದು ತಪ್ಪು ಅಂತ ಅರಿವೇ ಇರುವುದಿಲ್ಲ. ಹಾಗೆಯೇ ಯಾರಿಗೆ ಶಾಸ್ತ್ರವೇ ಗೊತ್ತಿಲ್ಲ, ಶಾಸ್ತ್ರದ ನಿಯಮಗಳೇ ಗೊತ್ತಿಲ್ಲ, ಅವರಿಗೆ ನಾವು ಮಾಡ್ತಾ ಇರೋದು ತಪ್ಪು ಅಂತ ಅರಿವೇ ಇರುವುದಿಲ್ಲ. ಅದಕ್ಕಾಗಿ ಏನು ಅಂತ ಹೇಳಿದರೆ, ಇಲ್ವಲ್ಲ ನಾನೇನು ತಪ್ಪು ಮಾಡ್ತಾ ಇಲ್ವಲ್ಲ, ನಾನೇನು ಅಪರಾಧ ಮಾಡ್ತಾ ಇಲ್ವಲ್ಲ ಅಂತ. ಆದರೆ ಶಾಸ್ತ್ರದ ನಿಯಮವನ್ನು ನಾವು ನೋಡಿದಾಗ ಬೆಳಗ್ಗೆ ಎದ್ದಾಗಿನಿಂದ ಹಿಡಿದು ರಾತ್ರಿ ಮಲಗುವ ತನಕ ಹೆಜ್ಜೆಗೆ ನಾವು ತಪ್ಪು ಮಾಡ್ತಾ ಇರ್ತೇವೆ. ಅದಕ್ಕೋಸ್ಕರವೇ ಶಾಸ್ತ್ರ ಹಾಗೆ ಮಾಡಬೇಡ, ಹೀಗೆ ಮಾಡು, ಹಾಗೆ ಮಾಡಬೇಡ, ಹೀಗೆ ಮಾಡು ಅಂತ ಹೇಳ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಈ ಜಗತ್ತು ನನ್ನ ಸ್ವಂತದ್ದಲ್ಲ, ಈ ಜಗತ್ತು ಭಗವಂತನಿಗೆ ಸೇರಿದ್ದು. ಆ ಭಗವಂತನಿಂದ ನಿರ್ಮಿಸಲ್ಪಟ್ಟ ಜಗತ್ತಿನಲ್ಲಿ ನಾವು ದೇವರಿಂದ ಇರಿಸಲ್ಪಟ್ಟಿದ್ದೇವೆ. ನಾನಾಗಿ ಈ ಜಗತ್ತಿಗೆ ಬಂದದ್ದಲ್ಲ. ಮತ್ತೇನೆಂದರೆ ದೇವರು ನನ್ನನ್ನು ತಂದು ಈ ಜಗತ್ತಿನಲ್ಲಿ ಇರಿಸಿದ್ದಾನೆ. ಅದರಿಂದಾಗಿ ಇಲ್ಲಿ ಇರಿಸಿದವನು ಅವನೇ, ಈ ಜಗತ್ತು ಅವನದ್ದೇ, ಈ ಜಗತ್ತಿನಲ್ಲಿ ನನ್ನನ್ನು ನೋಡ್ಕೊಳ್ತಾ ಇರುವವನು ಅವನೇ. ಆ ದೇವರೇ ಪ್ರತಿ ಕ್ಷಣದಲ್ಲೂ ಕೂಡ. ಅಂಥ ದೇವರೇ ಹೀಗಿರಬೇಕು, ಹೀಗಿರಬಾರ್ದು ಅಂತ ತಾನು ಕಾನೂನು ಮಾಡಿದ್ದಾನೆ, ನಿಯಮ ಮಾಡಿದ್ದಾನೆ. ಆ ನಿಯಮವನ್ನು ನಾವು ಮೀರಿ ನಡಿತೇವೆ ಅಂದರೆ ಎಲ್ಲವೂ ತಪ್ಪೆ, ಪಾಪ ಆಗುವುದೇ ಅದು. ದೇವರು ಮಾಡಿರುವ ಕಾನೂನೇನಿದೆ ಆ ಕಾನೂನನ್ನು ಮೀರಿ ನಾವು ನಡಿತೇವೆ ಅಂತೇಳಿದರೆ ಅದೆಲ್ಲವೂ ಕೂಡ ತಪ್ಪೆ. ನಾವು ಅಂಥ ತಪ್ಪುಗಳನ್ನು ಕ್ಷಣದಲ್ಲಿ ಮಾಡ್ತಾ ಇರ್ತೇವೆ. ಕಾರಣ ಏನು ಅಂದರೆ ಹಿಂದೆಯೇ ಹೇಳಿದ್ರಿಂದಾಗಿ, ಗೊತ್ತಿಲ್ಲದೆ ಇರುವುದರಿಂದಾಗಿ, ಅಲ್ಪಶಕ್ತಿಯಿಂದಾಗಿ, ಆಲಸ್ಯದಿಂದಾಗಿ, ಕೆಟ್ಟ ಭಾವನೆಯಿಂದಾಗಿ ಸಾವಿರಾರು ಅಪರಾಧವನ್ನು ಮಾಡ್ತಾ ಇದ್ದೇವೆ. ಯೋಚನೆಯನ್ನು ಮಾಡಲಿಕ್ಕೆ ಹೋದೆ. ಯಾಕಂದರೆ ಬೆಳಗ್ಗೆ ಎದ್ದು ಕೂಡಲೇ ನೆಲವನ್ನು ತುಳಿತೇವೆ, ನೆಲದ ಮೇಲೆ ಮಲಮೂತ್ರ ವಿಸರ್ಜನೆಯನ್ನು ಮಾಡ್ತೇವೆ. ನಿಜವಾಗಲೂ ಅದು ಮಣ್ಣಲ್ಲ, ಮತ್ತು ಶಾಸ್ತ್ರದ ಪ್ರಕಾರ ಅಲ್ಲಿ ಭೂದೇವಿ ಹೊತ್ತಿದ್ದಾಳೆ.
ದೇವರ ಪ್ರಾರ್ಥನೆಯನ್ನು ಮಾಡುವುದಿಲ್ಲ, ದೇವರ ಚಿಂತನೆಯನ್ನು ಮಾಡುವುದಿಲ್ಲ. ಆಹಾರ ಪದಾರ್ಥಗಳನ್ನು ಸ್ವೀಕಾರ ಮಾಡ್ತೇವೆ ಕೇವಲ ಹೊಟ್ಟೆ ತುಂಬಿಸ್ಲಿಕ್ಕೋಸ್ಕರ ಹೊರತು ದೇವತೆಗಳಿಗೆ ಕೊಡುವುದಿಲ್ಲ, ದೇವರಿಗೆ ಕೊಡುವುದಿಲ್ಲ, ಯಾವುದೇ ಪಶು ಪ್ರಾಣಿಗಳಿಗೆ ಕೊಡುವುದಿಲ್ಲ. ಈ ರೀತಿ ಪ್ರತಿಯೊಂದು ಕ್ಷಣದಲ್ಲೂ ನಾವು ಪಾಪವೇ ಮಾಡ್ತಾ ಇದ್ದೇವೆ. ಅದನ್ನೇ ಹೇಳ್ತಾ ಇರುವಂಥದ್ದು. ಇಂಥ ಸಾವಿರಾರು ಅಪರಾಧಗಳನ್ನು ನಾನು ಮಾಡ್ತಾ ಇದ್ದೇನೆ. ಹೇ ದೇವೇಶ, ಸಮಸ್ತ ದೇವತೆಗಳ ಒಡೆಯ ನೀನು. ದೇವತೆಗಳೇ ಕರುಣಾಮಯಿಗಳು. ಆದರೆ ಅಂಥ ದೇವತೆಗಳ ಒಡೆಯ ಅಂದರೆ ನೀನು ಇನ್ನೆಂಥ ಕರುಣಾಮಯಿ ಇರಲಿಕ್ಕಿಲ್ಲ. ಅಂಥ ಕರುಣಾಮಯಿಯಾದ ಭಗವಂತನೇ ಮಧುಸೂದನ. ವಿಶೇಷವಾಗಿ ಹೇ ಸ್ವಾಮಿ, ನೀನು ಮಧು ಕೈಟಭ ಎಂಬ ಆ ದೈತ್ಯರನ್ನು ಸಂಹಾರ ಮಾಡಿದವನು ನೀನು. ವಿಶೇಷವಾಗಿ ಮಧುಸೂದನ ಅಂತ ಬಂತು ಅಂತ ಹೇಳಿದರೆ ರಜೋಗುಣ ತಮೋಗುಣ ಅದನ್ನು ನಾಶಗೊಳಿಸುವವನು. ನನ್ನ ಎಲ್ಲ ತಪ್ಪುಗಳಿಗೆ ಮೂಲ ಕಾರಣವೇ ರಜೋಗುಣ ತಮೋಗುಣಗಳು. ಆ ರಜೋಗುಣ ತಮೋಗುಣಗಳನ್ನು ಸಂಹಾರ ಮಾಡುವ ಮೂಲಕ ನನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸು, ಮತ್ತೆ ಮಾಡದಾಗೆ ನೀನು ಮಾಡಬೇಕು ಅಂತ ಆ ಭಗವಂತನ ಬಳಿ ಮಾಡಿಕೊಳ್ಳುವಂತಹ ಈ ಪ್ರಾರ್ಥನೆ, ಈ ಪುಂಡರೀಕಾಕ್ಷ ಸ್ತೋತ್ರ ಬಹಳ ಸುಂದರವಾಗಿ ತಿಳಿಸ್ಕೊಂಡು ಬರ್ತದೆ. ಇಂಥ ಚಿಂತನೆಯನ್ನು ಮಾಡ್ತಾ ನಾವು ಏಕಾದಶಿಯನ್ನು ಸಾರ್ಥಕವನ್ನಾಗಿ ಮಾಡಿಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.